ಮತ್ತೆ ಮುಂದಕ್ಕೆ ಇನ್ನೂ ಜಾಸ್ತಿ ಇದೆ. ಲೈನ್ ಓದ್ತೀನಿ. ಎಣ್ಣೆ ಅಂಗಡಿಗೆ ಹೋಗ್ಬಿಟ್ರೆ ಇಂಥ 50 ವಿಡಿಯೋ ತರ್ಬೋದು. ಹೌದಾ? ಆಡಿಯೋ ವಿಡಿಯೋನು ತರ್ಬೋದು, ಆಡಿಯೋನು ತರ್ಬೋದು. ಮಾತಾಡ್ತಿರ್ತಾರೆ ಕುಡ್ದು ಏನ್ ಮಾಡೋದು. ನಿಮ್ದು 2.5 ವರ್ಷ ಸರ್ಕಾರದ ಎಣ್ಣೆ ಅಂಗಡಿ ಹೊಡಿತಾ ಇದ್ನ ಡಿಸಿ ಮಾತಾಡ್ತಾರೆ. ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಮಾತಾಡ್ತಾರೆ. ನಿಮ್ಮ ಡಿಸಿ ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಇದ್ನ ಮತ್ತೆ ಇದೆಲ್ಲ ಡೈರೆಕ್ಟ್ ಆಗಿ ದುಡ್ಡು ಹೊಡೆದದ್ದು ಕೊಟ್ಟು ಹೊರಕ್ ಹೋಗಿ ಅಂತ ಹೇಳಿ ಅದು ಬಿಟ್ಟು ಈ ವಿಡಿಯೋ ಎಲ್ಲಾ ಕಾಲ ಎಣ್ಣೆ ಹೋದ್ರೆ ಮಾತಾಡ್ತಲ್ಲ ಇವೆಲ್ಲ ಏನು ಇದೆಲ್ಲ ದಾಖಲಾತಿ. ನಾವೇನೋ ತಿಮ್ಮಾಪುರರು ಕಂಠ ಇಸ್ಕೊತಿರೋದೆಲ್ಲ ಸಿಕ್ಕಿಬಿಡಿತೆ ಅಂತ ತಿಳ್ಕೊಂಡಿದ್ದು. ಸಿಕ್ಕಿಲ್ಲ. ಇವೆಲ್ಲ ಏನ್ ಡಾಕ್ಯುಮೆಂಟ್ ಎಲ್ಲ ಇವೆಲ್ಲ ನಡೀತಿರ್ತವೆ. ಅವನ ಹೆಸರು ಇವನ್ ಹೇಳ್ತಾನೆ, ಹೇಳ್ತಾನೆ, ಅವನ್ ತಕ್ಕೋದ್ರ ನಾವೇ ಹೇಳ್ತೀವಿ ಕೆಲ ಸಂದರ್ಭದಲ್ಲಿ. ಅಲ್ಲಿ ಹೋಗಪ್ಪ ಅವ್ರ ಹತ್ರಕ್ಕೆ ಆಗತ್ತೆ, ನಮ್ಮ ಹತ್ರ ಹಾಕಲ್ಲ. ಅದಕ್ಕೆ ನೀವ್ ಇವೆಲ್ಲನು ಯಾವನ ಆಗದ ಮುಂದೆ ಮೆಟ್ಕೊಂಡು ಹೋಗ್ಬಿಟ್ರಿ. ಇವತ್ತೇನು ಸಾಮಾಜಿಕ ಜಾಲತಾಣ ಬಹಳ ಚೆನ್ನಾಗಿದೆ. ಎಲ್ಲಿ ಬೇಕಾದ್ರೂ ಯಾರು ನಮ್ ಸರ್ಕಾರ ಇದ್ದಾಗ ಕೆಂಪಣ್ಣನ ಅರಸೀಕೆರೆ ಯಾವ ಎಣ್ಣೆಯಿಂದ ಕರ್ಕೊಂಡ್ ಬಂದಿದ್ರಿ ಹೇಳಿ? ಯಾವ ಎಣ್ಣೆ ಅಂಗಡಿಯಿಂದ ಕರ್ಕೊಂಡ್ ಬಂದಿದ್ರಿ? ಅವಾಗ ಕೆಂಪಣ್ಣ ಸರಿ ಇತ್ತು, ಅವಾಗ ಎಣ್ಣೆ ಅಂಗಡಿಯಿಂದ ಕೆಂಪಣ್ಣ ಬಂದಿರ್ಲಿಲ್ವಾ? ಈಗ ನಿಮಗೆ ಇದು ಯಾವ್ದೋ ಎಣ್ಣೆ ಅಂಗಡಿಯಿಂದ ಮಾಡಿಸಿದ್ದು ಅಂತ ಹೇಳ್ತೀರಾ? ಅಲ್ಲಲ್ಲ, ಇವು ಸಿಗ್ತವೆ ಅಂದೆ. ಇವು ಯಾಕೆ ಆಗಕ್ಕಲ್ಲ, ಅವ್ನು ಮಾತಾಡ್ತಿರ್ತಾರೆ ಅಲ್ಲಿ ಕೂತ್ಕೊಂಡು ಎಣ್ಣೆ ಬಾರಲ್ಲಿ ಹಿಂದೆ. ಜಾಯಿಂಟ್ ಕಮಿಷನ್ ಡಿಸಿ ಎಣ್ಣೆ ಅಂಗಡಿ ಕೊಬ್ಬರಿ ಅಲ್ಲ ಇದಿಸ್ಕೊಂಡಿದ್ರೆ ಹೇಳಿ. ತಪ್ಪಿನ ಬಗ್ಗೆ ಎಲ್ಲ ಆತ್ಮಸಾಕ್ಷಿನೂ ಬೇಕಾಗುತ್ತೆ. ಮಾತಾಡ್ತಿರ್ತಾನಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ